ಒಂದು ಕಡೆ ಅಣ್ಣನ ಭೇಟಿ ಮಾಡಿದೆ ಅಂತ ಖುಷಿ ಆಗ್ತಿದ್ರೆ ಇನ್ನೊಂದು ಕಡೆ ಹಸ್ಬೆಂಡ್ ದಿಶಾ ಜೊತೆ ಇಷ್ಟು ಹತ್ರ ಆಗ್ತಿದ್ದಾರೆ ಅಂತ ಆತಂಕ ಆಗ್ತಿದೆ. ಹಸ್ಬೆಂಡ್ ದಿಶಾ ಆಗಿರೋ ನನ್ನ ಮದುವೆ ಆದರು ಅಂತ ಅಣ್ಣ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಅಂಥದ್ರಲ್ಲಿ ನಾನು ದೀಪ ಆಗಿರೋದನ್ನ ಮರೆತು ದಿಶಾ ಆಗಿ ಅವ್ರ ಜೊತೆ ಖುಷಿಯಾಗಿದ್ರೆ ದೊಡ್ಡ ತಪ್ಪಾಗತ್ತೆ. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಯಾರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳಿ ಅಂತನೂ ಅರ್ಥ ಆಗ್ತಿಲ್ಲ. ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಮಾತಾಡೋದೇ ಸರಿ. ಮೊದಲು ಪೊಲೀಸ್ ಅಪ್ಪಂಗೆ ಫೋನ್ ಮಾಡ್ತೀನಿ. ಏನು ಮಗ, ಅಪರೂಪಕ್ಕೆ ನಿಮ್ಮ ಅಪ್ಪನ ನೆನೆಸ್ಕೊಂಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಚೆನ್ನಾಗಿದೆಯಾ? ಏನು ಚೆನ್ನಾಗಿದ್ದೀನೋ ಪೊಲೀಸಪ್ಪ. ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ. ತುಂಬ ಗೊಂದಲ ಆಗ್ತಿದೆ. ಅಂಥದ್ದೇನಾಯ್ತು ಮಗ ಈಗ? ನಿಮ್ಮ ಅಳಿಯ ಯಾಕೋ ಇತ್ತೀಚೆಗೆ ನನ್ನ ಹಿಂದೆನೇ ಬರ್ತಿದ್ದಾರೆ. ದಿಶಂಗ್ ತುಂಬ ಹತ್ರ ಆಗ್ತಿದ್ದಾರೆ. ಇಷ್ಟೇನಾ? ನಾನೆಲ್ಲೋ ಎಡವಟ್ಟಾಗಿದೆ ಅಂತ ಅಂದ್ಕೊಂಡ್ರೆ ಖುಷಿ ವಿಷಯನೇ ಅಲ್ವೇನೋ? ತಮಾಷೆ ಮಾಡಬೇಡ ಪೊಲೀಸಪ್ಪ. ನನ್ನ ಕಷ್ಟ ನನಗೆ ಪರಿಹಾರ ಕೊಡೋ ಬದಲು ನೀನು ನಗ್ತಿದ್ಯಾ ಅಲ್ವಾ? ದೇವಸ್ಥಾನಕ್ಕೆ ಹೋದ ಕೂಡಲೇ ಸಮಸ್ಯೆ ಬಗೆಹರಿಯೋದಾಗಿದ್ದಿದ್ರೆ ಗಲ್ಲಿ ಗಲ್ಲಿಲಿರೋ ದೇವಸ್ಥಾನಗಳೆಲ್ಲ ಮನೆಗಳಾಗ್ಬಿಟ್ಟಿರೋದು. ಇವಾಗೇನು ನನ್ನ ಸಮಸ್ಯೆಗೆ ಸಲಹೆ ಕೊಡಲ್ಲ ಅಂತಿದ್ಯಾ? ಹಂಗಲ್ಲ ಮಗ, ಯಾವ ಸಮಸ್ಯೆನೇ ಆಗಲಿ ತಕ್ಷಣ ಪರಿಹಾರ ಆಗೋದಕ್ಕೆ ಮಾತ್ರೆ ತಗೊಂಡ ತಕ್ಷಣ ಜ್ವರ ಹೋಗುತ್ತಲ್ಲ, ಹಾಗಲ್ವಲ್ಲ. ಏನು ಎತ್ತ ಅಂತ ಯೋಚನೆ ಮಾಡಬೇಕು, ಆಮೇಲೆ ಅದಕ್ಕೊಂದು ಪರಿಹಾರ ಹುಡುಕ್ಬೇಕು. ಅವ್ರು ಇದನ್ನೆಲ್ಲ ಮಾಡ್ತಿರೋದು ತಮಾಷೆಗೆ ಅಂತ ಅನ್ಸಲ್ವಾ ನಿನಗೆ? ಖಂಡಿತ ಇಲ್ಲ ಪೊಲೀಸಪ್ಪ. ಅವ್ರು ದೀಪನ ಮರ್ತೋಗಿದ್ದಾರೆ ಅನ್ನೋ ಥರನೇ ನಡ್ಕೋತಿದ್ದಾರೆ. ದಿಶಾ ಜೊತೆ ತುಂಬಾನೇ ಹತ್ರ ಆಗ್ತಿದ್ದಾರೆ. ನನ್ಗಂತೂ ಅವ್ರು ಕೊಡ್ತಿರೋ ಕಾಟ ಸಾಕಾಗೋಗಿದೆ. ಈ ಕಡೆ ದಿಶಾ ಆಗಿ ಅವ್ರನ್ನ ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ, ದೀಪ ಆಗಿ ಅದನ್ನ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನಗೆ ನನ್ನ ಅಳಿಯಂದ್ರ ಬಗ್ಗೆ ತುಂಬ ನಂಬಿಕೆ ಇದೆ ಮಗ. ಅವ್ರು ಯಾವತ್ತೂ ದೀಪನ್ ಬಿಟ್ಟು ದಿಶಿನಿಂದೆ ಹೋಗೋರಲ್ಲ. ಮತ್ತೆ ಯಾಕೆ ಪೊಲೀಸಪ್ಪ ಅವ್ರು ಈ ರೀತಿ ಆಡ್ತಿದ್ದಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ ಮಗ. ನೋಡು, ನೀನು ದಿಶಾ ಆಗಿ ಅವ್ರ ಪ್ರೀತಿ ಕಳ್ಕೊಂಡ್ರು, ದೀಪ ಆಗಿ ಅವ್ರ ಪ್ರೀತಿನ ಯಾಕೆ ಕಳ್ಕೊತೀಯಾ? ಅಳಿಯಂದ್ರು ಏನೋ ಒಳ್ಳೆ ಉದ್ದೇಶ ಇಟ್ಕೊಂಡೆ ನೀನು ಹಿಂದೆ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮಗ. ಚಿರು ಅಷ್ಟು ಈಸಿಯಾಗಿ ಚೇಂಜ್ ಆಗೋನಲ್ಲ. ಅವನ ಮನಸ್ಸಲ್ಲಿ ಯಾವತ್ತು ದೀಪನೇ ಇರ್ತಾಳೆ ಅನ್ನೋದು ನನ್ನ ನಂಬಿಕೆ. ಓ ಪೊಲೀಸಪ್ಪ, ಅರ್ಚನಾ ಅಕ್ಕನೂ ನಿಂತರಾನೇ ಹೇಳಿದ್ರು. ಅಂದರೆ ಅಳಿಯಂದ್ರಿಗೆ ನಿನ್ನ ಮೇಲೆ ಏನಾದರೂ ಅನುಮಾನ ಬಂದಿದೆಯಾ? ಅದೇ ನನಗೂ ಅನಿಸ್ತಿದೆ ಪೊಲೀಸಪ್ಪ. ಒಂದು ಕೆಲಸ ಮಾಡ್ತೀನಿ, ದೀಪ ಅನ್ನೋ ಸತ್ಯನ ಅವ್ರಿಗೆ ಹೇಳ್ಬಿಡ್ಲಾ? ಹೇಳು, ಆದರೆ ಆಮೇಲೆ ಆ ಮನೇನ ಯಾರಮ್ಮ ಕಾಪಾಡ್ತಾರೆ? ಅದೇ ಗೊತ್ತಾಗ್ತಿಲ್ಲ. ಮೊದಲೇ ಇಲ್ಲಿ ಗುರುಭವನೂ ಇಲ್ಲ. ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹಸ್ಬೆಂಡ್ ಹೇಳಿದ್ರು, ಆದರೆ ಅವ್ರು ಅಲ್ಲಿ ಹೋದ್ಮೇಲೆ ಒಂದು ಫೋನು ಮಾಡಿಲ್ಲ. ಇದನ್ನೆಲ್ಲ ನೆನೆಸ್ಕೋತಿದ್ರೆ ಏನು ನಡೀತಿದೆ ಅಂತ ಅನಿಸ್ತಿದೆ ಪೊಲೀಸಪ್ಪ. ಮಗ, ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ನೀನೇ ದೀಪ ಅನ್ನೋ ಸತ್ಯ ಅಳಿಯಂದ್ರಿಗೆ ಗೊತ್ತಾದರೆ ಅವರು ನಿನ್ನನ್ನು ಕ್ಷಮಿಸಲ್ಲ. ನೀನು ಹೇಳ್ತಿರೋದು ಸರಿನೇ. ಗ್ಯಾರಂಟಿ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ನಾನು ಮಾವನಾಗಿ ಅಳಿಯಂದ್ರನ್ನ ಅಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕಾದ್ರೆ ನೀನು ಹೆಂಡತಿಯಾಗಿ ಏನು ತಿಳ್ಕೊಂಡೇ ಇಲ್ವಲ್ಲ ಮಗ. ಅಳಿಯಂದ್ರು ಯಾವುದೇ ಕಾರಣಕ್ಕೂ ದೀಪನ ವಿಷಯದಲ್ಲಿ ದಾರಿ ತಪ್ಪಲ್ಲ. ಅವ್ರು ಯಾಕೆ ಈಗ ಆಡ್ತಾ ಇದ್ದಾರೆ ಅಂತ ಆದಷ್ಟು ಬೇಗ ನೀನೇ ತಿಳ್ಕೊ.